ಇಂದಿನ ಯುವ ಪೀಳಿಗೆ ಮೊಬೈಲ್ ದುಶ್ಚಟಗಳಿಗೆ ಬಲಿಯಾಗಬೇಡಿ. HR ಸಂದೀಪ್ ರೆಡ್ಡಿ. ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಸೂರ್ಯ ಪದವಿ ಕಾಲೇಜು ವತಿಯಿಂದ ಆಯೋಜಿಸಿದ್ದ ಎನ್ಎಸ್ಎಸ್ನ 7 ದಿನಗಳ ವಿಶೇಷ ಶಿಬಿರದಲ್ಲಿ ಎನ್ಎಸ್ಎಸ್ ವಿದ್ಯಾರ್ಥಿಗಳು ಹಳೆಹಳ್ಳಿ ಗ್ರಾಮದಲ್ಲಿ ಚರಂಡಿಗಳನ್ನು ಸ್ವಚ್ಛಗೊಳಿಸುವುದರ ಮೂಲಕ ಚಾಲನೆ ಕೊಟ್ಟರು. ಶಿಬಿರದಲ್ಲಿ ಎನ್ಎಸ್ಎಸ್ ವಿದ್ಯಾರ್ಥಿಗಳು ಗ್ರಾಮದಲ್ಲಿ ಸ್ವಚ್ಛತೆ, ನೈರ್ಮಲ್ಯ, ಬಾಲ್ಯ ವಿವಾಹ ನಿಷೇಧ, ವರದಕ್ಷಿಣೆ ಪಿಡುಗು, ಕಾನೂನು ಅರಿವು ನೆರವು, ವಿವಿಧ ಸಾಮಾಜಿಕ ಪಿಡುಗುಗಳ ವಿರುದ್ಧ ಗ್ರಾಮದ ಜನತೆಗೆ ಸಾಮಾಜಿಕ ಅರಿವು ಮೂಡಿಸಿದರು. ಈ ಸಂದರ್ಭದಲ್ಲಿ ಸಮಾಜ ಸೇವಕ HR ಸಂದೀಪ್ ರೆಡ್ಡಿ ಮಾತನಾಡಿ, ಎನ್ಎಸ್ಎಸ್ ವಿದ್ಯಾರ್ಥಿಗಳು ನಮ್ಮ ಗ್ರಾಮಕ್ಕೆ ಭೇಟಿ ನೀಡಿರುವುದು ಸಂತಸದ ವಿಚಾರ. ವಿದ್ಯಾರ್ಥಿಗಳು ಗ್ರಾಮದಲ್ಲಿ ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಆಯೋಜಿಸುವುದರ ಮೂಲಕ ಗ್ರಾಮೀಣದ ಜನತೆಗೆ ಅರಿವು ಮೂಡಿಸಿದರು. ಎನ್ಎಸ್ಎಸ್ ವಿದ್ಯಾರ್ಥಿಗಳು ಗ್ರಾಮಕ್ಕೆ ಭೇಟಿ ನೀಡಿರುವುದರಿಂದ ಗ್ರಾಮೀಣ ಜನತೆಯಲ್ಲಿ ಸೌಹಾರ್ದ ಮನೋಭಾವತೆ, ಭಾತೃತ್ವ, ಏಕತೆ, ಒಗ್ಗಟ್ಟು, ಜಾತ್ಯತೀತ ಕಲ್ಪನೆಗಳ ಅರಿವು ಮೂಡಿಸಿದ್ದಾರೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯ ಕನಸಿನಂತೆ ಗ್ರಾಮಗಳ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ. ಗ್ರಾಮಗಳಲ್ಲಿ ಗ್ರಾಮೀಣ ಜನರು ಸ್ವಾವಲಂಬನೆಯ ಜೀವನದ ಜೊತೆಗೆ ಉಳ್ಳವರು ಇಲ್ಲದವರಿಗೆ ಸಹಾಯ ಮಾಡುವ ಗುಣ ಬೆಳೆಸಿಕೊಳ್ಳಬೇಕೆಂದು ತಿಳಿಸಿದರು. ಇಂದಿನ ಯುವ ಪೀಳಿಗೆ ಮೊಬೈಲ್ ದುಶ್ಚಟಗಳಿಗೆ ಬಲಿಯಾಗಬೇಡಿ ಅಂತ ಕರೆ ನೀಡಿದರು. ಹಾಗೆಯೇ ಮದ್ಯಪಾನ, ಧೂಮಪಾನ, ಡ್ರಗ್ ಇತ್ಯಾದಿಗಳಿಂದ ದೂರವಿರಬೇಕು ಅಂತ ಎಚ್ಚರಿಸಿದರು. ಶಿಕ್ಷಣದಿಂದ ಮಾತ್ರ ಅಭಿವೃದ್ಧಿ ಎಂದ ಅವರು, ಶಿಬಿರಗಳನ್ನು ಏರ್ಪಡಿಸುವುದರಿಂದ ವಿದ್ಯಾರ್ಥಿಗಳೇ ಮುಂದಿನ ಪ್ರಜೆಗಳು, ಇವರೇ ದೇಶದ ಸಂಪತ್ತು. ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಕಳಕಳಿ, ನಿಷ್ಠೆ, ಸತ್ಯಬದ್ಧತೆ, ಸಹಾಯ ಮಾಡುವ ಗುಣ, ಉದಾರತೆ, ಧೈರ್ಯ, ಸಂಕೋಚ, ವಿಮೋಚನೆ, ಸಹಕಾರ ಮನೋಭಾವನೆ, ಭ್ರಾತೃತ್ವ ಭಾವನೆ ಬೆಳೀತದೆ ಅಂತ ಹೇಳಿದರು. 7 ದಿನಗಳಿಂದಲೂ ನಿರಂತರವಾಗಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಜನಪದ ಕಾರ್ಯಕ್ರಮಗಳು, ಯೋಗ, ಇನ್ನು ಅನೇಕ ಕಾರ್ಯಕ್ರಮಗಳು ಎನ್ಎಸ್ಎಸ್ ಶಿಬಿರದಲ್ಲಿ ಹಮ್ಮಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲ ವೇಣುಗೋಪಾಲ್, ಸಂಸ್ಥೆಯ ಕಾರ್ಯದರ್ಶಿ ಪವಿತ್ರ, ಎನ್ಎಸ್ಎಸ್ ಶಿಬಿರ ಅಧಿಕಾರಿ ಶ್ರೀನಿವಾಸ್, ಅಧ್ಯಕ್ಷ PN ಶಿವಣ್ಣ, ಶಿಕ್ಷಕ ರಾಜೇಶ್, ವೆಂಕಟರೆಡ್ಡಿ, ಮುಖಂಡರಾದ ವೆಂಕಟೇಶ್ ಬಾಬು, ಭಾಸ್ಕರ, ಕೃಷ್ಣಾರೆಡ್ಡಿ, ರಾಮಚಂದ್ರ ರೆಡ್ಡಿ, ಆಂಜನೇಯ ರೆಡ್ಡಿ, ವೆಂಕಟರೆಡ್ಡಿ, ದೇವರೆಡ್ಡಿ, ಶಿಕ್ಷಕರಾದ ನಂದೀಶ್, ಶ್ರೀನಿವಾಸ್, ಕಿಶೋರ್, ಭವಾನಿ, ಕವಿತಾ, ವಿನೋದ್, ನಿವೃತ್ತ ಶಿಕ್ಷಕ HM ಸುಬ್ಬಣ್ಣ, ಊರಿನ ಯುವಕರಾದ ಅಂಬರೀಶ್, ಗಣೇಶ್ ಸೇರಿದಂತೆ ಎನ್ಎಸ್ಎಸ್ನ ವಿದ್ಯಾರ್ಥಿಗಳು ಇನ್ನು ಮುಂತಾದವರು ಹಾಜರಿದ್ದರು. ವರದಿ ನಂದಿ ರಾಜೇಶ್, ಶಿಡ್ಲಘಟ್ಟ. లాస్ట్ రూమ్ పోండి, కండ్లు చెక్ చేస్తారా, మళ్ళీ ఇటుకి రండి ఆఫీస్. ಕನ್ನಡ ಬರುತ್ತೆ ಮೇಡಮ್. ಎಚ್ ನರಸಿಂಹಯ್ಯ ಅವರ ಇಡೀ ಜೀವನವೆಲ್ಲ ಈ ಮೂಢನಂಬಿಕೆಗಳ ವಿರುದ್ಧ ಹೋರಾಟ ಮಾಡಿ ಅವರು ತಮ್ಮ ಜೀವನವನ್ನ ಮುಡುಪಾಗಿಟ್ಟಿದ್ರು. ಅವು ವಿದ್ಯೆಗಿಂತ ಮೂಢನಂಬಿಕೆಗಳನ್ನು ಹೋಗಲಾಡಿಸ್ತಕ್ಕಂಥದಕ್ಕೆ ಜಾಸ್ತಿ ದುಡಿದಿದ್ದಾರೆ ಅವರು. ಇಡೀ ಕರ್ನಾಟಕದೆಲ್ಲ ಸುತ್ತಾಡಿದ್ದಾರೆ, ಆಂಧ್ರ ಪ್ರದೇಶದಲ್ಲಿ ಸುತ್ತಾಡಿದ್ದಾರೆ, ಗುಂಟೂರ್ಗೆ ಹೋಗಿದ್ದಾರೆ, ಅಲ್ಲೂ ಸುತ್ತಾಡಿಬಿಟ್ಟು ಈ ಮೂಢನಂಬಿಕೆಗಳಿಗೆ ನಾವು ಏನು ಪರಿಹಾರ ಮಾಡಬೇಕು ಅಂತಕ್ಕಂಥದ್ದು ಎಚ್ ನರಸಿಂಹ ಅವರ ಹತ್ರ ಒಂದು ಸಮಸ್ಯೆಗಳಿಗೆ ಎಲ್ಲ ಪರಿಹಾರ ಇತ್ತು. ಹಳೆಹಳ್ಳಿ ಅಂತ ಹೇಳಿದರೆ ಸೊ ಅವ್ರು ನಾವು ಕಾಂಟ್ಯಾಕ್ಟ್ ಮಾಡೋಣ ಅಂತ ಹೇಳಿ ನಾವು ದೂರವಾಣಿಯಲ್ಲಿ ಸಂಪರ್ಕಿಸಿದಾಗ ಶ್ರೀಯುತ ಸಂದೀಪ್ ರೆಡ್ಡಿ ಅವರನ್ನ ಅವರ ಒಂದು ತಕ್ಷಣವೇ ಅವರೆಲ್ಲ ಆಸ್ಪತ್ರೆಯಲ್ಲಿ ಇದ್ರಂತ, ಅವ್ರ ಅಪ್ಪ ಹುಷಾರಿಲ್ಲ ಅಂತೇಳಿ. ಆ ಸಂದರ್ಭದಲ್ಲಿ ಕೂಡ ಅವರು ನಮ್ಮ ದೂರವಾಣಿಯನ್ನ ಸಂಪರ್ಕಕ್ಕೆ ಪಡ್ಕೊಂಡಾಗ, ಸರ್ ನಮ್ಮೂರಲ್ಲೇ ಹಾಕಿ, ನಮ್ಮೂರಿನ ಜನತೆ ನಿಮ್ಗೆಲ್ಲರೂ ಕೂಡ ಸಹಕಾರ ಕೊಡ್ತಾರೆ, ಎಲ್ಲ ಯುವಕರು ತುಂಬಾ ಒಗ್ಗಟ್ಟಾಗಿದ್ದೀವಿ ಸರ್, ಊರಲ್ಲಿ ಎಲ್ಲ ಜನಪ್ರತಿನಿಧಿಗಳು ಎಲ್ಲರೂ ಒಗ್ಗಟ್ಟಾಗಿದ್ದೀವಿ ಸರ್, ನಮ್ಮೂರಿಗೆ ಬನ್ನಿ ಸರ್, ನಮ್ಮೂರಲ್ಲಿ ಶಿಬಿರವನ್ನ ಏರ್ಪಾಡು ಮಾಡಿ ಸರ್ ಅಂತೇಳಿ ನಮ್ಮ ದೂರವಾಣಿಯಲ್ಲಿ ಬರಮಾಡಿಕೊಂಡಿರ್ತಾರೆ. ಸೊ ಇವತ್ತು ಸಂದೀಪ್ ರೆಡ್ಡಿ ಅವರು ಇಲ್ಲಿಲ್ಲ, ಆದರೂ ಕೂಡ ಶಿಬಿರವನ್ನು ಏರ್ಪಾಡು ಮಾಡಲಿಕ್ಕೆ ಸಂದೀಪ್ ರೆಡ್ಡಿ ಸರ್ ಕೂಡ ಒಬ್ಬರು ಪ್ರಮುಖರು, ನೆಚ್ಚಿನ ಶಿಬಿರಾರ್ಥಿಗಳು. ಹಾಗೆ ಮತ್ತವರು ರಾಜೇಶ್ ಆಗಿರ್ಬೋದು, ರಾಕೇಶ್ ಆಗಿರ್ಬೋದು, MD ರಾಜೇಶ್ ಆಗಿರ್ಬೋದು, ಸೊ ಜೊತೆಗೆ ಬಾಬು ಸರ್ ಆಗಿರ್ಬೋದು, ಭಾಸ್ಕರ್ ಸರ್ ಆಗಿರ್ಬೋದು, ಬಾವಾಜನ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಸತೀಶ್ ಆಗಿರ್ಬೋದು, ನಮಗೆ ಯಾರ್ಯಾರು ಪರಿಚಯ ಇದೆ ಕೆಲವರು ಹೆಸರು ಗೊತ್ತಿಲ್ಲ ಅನ್ನೋದ ಭಾವಿಸಬೇಡಿ. ಪ್ರತಿಯೊಬ್ಬರು ಕೂಡ ದೇವರೆಡ್ಡಿ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ನಾವು ಯಾರನ್ನ ಸಂಪರ್ಕ ಮಾಡಿದೀವೋ ಸರ್ ನಮ್ಮೂರಲ್ಲೇ ಮಾಡಿ ಸರ್ ಅಂತ ಹೇಳಿ. ಸೊ ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದಿಷ್ಟೇ, ನಿಮ್ಮಲ್ಲಿ 6 ದಿನಗಳ ಕಾಲ 7 ದಿನಗಳ ಕಾಲ ನಿಮ್ಮಲ್ಲಿ ಇರ್ತೀವಿ. ನಮ್ಮೇನ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಎಲ್ಲ ನಮ್ಮನ್ನ ತಿದ್ದಿ, ನಾವು ಎಲ್ಲರೂ ಕೂಡ ನಿಮ್ಮ ಮಕ್ಕಳಂತೆ ನಮಗೆ ಸಲಹೆಗಳನ್ನ ಕೊಡಿ. 80% we are depend on agriculture in a rainfed cultivation, not in irrigated. Just we have a 10 to 20% only have irrigated lands. Rest of all the lands are in a rainfed areas. So irrigated ನಾನು ಒಂದೇ ಹೇಳ್ತೀನಿ ಏನಂತಂದ್ರೆ, ನಮ್ಮ ಈಗಿರೋ ಪರಿಸ್ಥಿತಿ
ವಾಟರ್ ಸ್ಕೇರ್ಸಿಟಿ ಅನ್ನೋದು ಜಾಸ್ತಿ ಆಗಿದೆ. ನಮಗೆ ವಾಟರೇ ಇಲ್ಲೇ ಇಲ್ಲ. ಅದಕ್ಕೆ ನಾನು ಒಂದೊಂದು ಹೇಳ್ತೀನಿ, ದಯವಿಟ್ಟು ನೀವು ಯಾರೇ ಆಗಲಿ ಫ್ಲಡ್ ಇರಿಗೇಷನ್ ಹೋಗಬೇಡಿ. ಫ್ಲಡ್ ಇರಿಗೇಷನ್ ಹೋಗೋದ್ರಿಂದ ಎಷ್ಟು ಪ್ರಾಬ್ಲಮ್ಸ್ ಇದೆ ಅಂತ ನಾನು ಈಗ ಜಸ್ಟ್ 2 ಮಿನಿಟ್ಸ್ పాతాళ గంగమ్మ పలకరిస్తుంటే ప్రాణవాయు పాట పాడమంటుంది. ఊరు నీరు మీరు తేరయ్యి కదిలితే, ఊరు నీరు మీరు తేరయ్యి కదిలితే, కన్నీరు మాయమై పన్నీరు కురికేనా. కాపాడుకుందామా తల్లిరా కల్పవల్లిరా, తలుచుకుంటే గుండె తల్లు మందిరా. తల్లిరా కల్పవల్లిరా, తలుచుకుంటే గుండె తల్లు మందిరా.